ನೂರಾರು ಸಾವಿರಾರು ವಿಡಿಯೋ ಇದೆ. ಅವನ ಡ್ರೈವರ್ ಹೇಳಿಕೆ ಪ್ರಕಾರ ಅವನು ಇಂಥ ಪ್ರಕರಣದಲ್ಲಿ ಸುಮಾರು 40 ಮಹಿಳೆಯರಿಗಿಂತ ಹೆಚ್ಚಿಗೆ ಮಹಿಳೆಯರೊಂದಿಗೆ ಸಂಪರ್ಕ ಹೊಂದಿದ್ದ ಅಂತ ಅವನು ಹೇಳ್ತಾ ಇದ್ದಾನೆ. ಯಾರು ಬಂದಿಲ್ಲ ನೋಡಿ, ಧೈರ್ಯ ಬೇಕಲ್ವಾ ಕುಟುಂಬ. ಈ ನಮ್ಗೆ ರೇಪು ಅತ್ಯಾಚಾರ ಪ್ರಕರಣ ಅಂದರೆ ಒಂದು ಕುಟುಂಬದಲ್ಲಿ ಆಗುವಂಥ ಕಲಕ್ಕೆ ಮೊದಲೇ ಕಾಣಿದ್ದಾಗ ನೀನೇ ಸರಿ ಇಲ್ಲ ಅಂದ್ಬಿಡ್ತಾರೆ. ನ್ಯಾಯಾಧೀಶರಿಗೆ ಒಂದು ತಾಳ್ಮೆ ಇರುತ್ತಲ್ಲ, ಅವ್ರು ತಾಳ್ಮೆ ಪರೀಕ್ಷೆ ಮಾಡಿವೆ, ನನ್ನ ತಾಳ್ಮೆ ಪರೀಕ್ಷೆ ಮಾಡಿಬಿಡಿ ಅಂತ ಹೇಳ್ತಾನೆ ಇರ್ತಾರೆ. ಅವರು ಇವರು ಮಾಡೋದು ಮಾಡ್ತಾನೆ ಇರ್ತಾರೆ. ಸ್ವಾಮಿ ಇವತ್ತಾಗೋದಿಲ್ಲ, ನಾಳೆ ಹಾಕಿ, ನಾಡ್ದು ಹಾಕಿ, ನಾಳೆ ಹಾಕಿ, ಆ ಸಮಸ್ಯೆ ಇದೆ, ಈ ಸಮಸ್ಯೆ ಇದೆ, ಆ ದಾಖಲೆ ನೋಡಿಲ್ಲ, ಈ ದಾಖಲೆ ನೋಡಿಲ್ಲ. ವಕೀಲರ ಮೇಲೆ ವಕೀಲರು ಅಂತ ಕಡೆ ಒಂದು ಹಂತದಲ್ಲಿ ಏನಾಯ್ತು, ವಿಚಾರಣೆ ಆರಂಭ ಆಗ್ತಾ ಅನ್ಬೇಕಾರೆ ಅವ್ರು ವಕೀಲರು ನಾನು ರಾಜೀನಾಮೆ ಕೊಡ್ತೀನಿ ಅಂದರೆ ಏನೋ ಪ್ರಕರಣ ಅಲ್ಲಿಗೆ ಸ್ಥಗಿತಗೊಳ್ಳುತ್ತೆ ಅಂತ ಮಾಡಿದ್ರು. ಇದೊಂದು ಹೈ ಪ್ರೊಫೈಲ್ ಪ್ರಕರಣ. ನಾನು ಅಲ್ಲಿವರೆಗೆ ನಾವು ಆರೋಪಿತರ ಬಗ್ಗೆ ಚಿಂತನೆ ಮಾಡೋದಿಲ್ಲ. ನಾನು ವೈಯಕ್ತಿಕವಾಗಿ ಎಲ್ಲ ಕೇಳಿದ್ರು, ಎಲ್ಲರೂ ಕೇಳ್ತಾರೆ, ದೊಡ್ಡವ್ರ ಪ್ರಕರಣ ಅದು. ನಾನು ದೊಡ್ಡವರು ನೋಡಿ, ನಮ್ಗೆ ದೊಡ್ಡವರು ಅಂದರೆ ನಮಗೆ ವಿಕ್ಟಿಮೇ ದೊಡ್ಡವರು. ಒಟ್ಟಾರೆ ಸಾಂಕೇತಿಕವಾಗಿ ಆದರೂ ಎಲ್ಲ ಸಂತ್ರಸ್ತರಿಗೆ ಒಂದು ನ್ಯಾಯ ಸಿಕ್ಕಿದೆ ಅಂತ ಭಾವಿಸ್ತೇನೆ. ಪ್ರತ್ಯಕ್ಷವಾಗಿ ಬಂದವರು, ಬರದೇ ಇದ್ದವ್ರಿಗೆ ವಿಚಾರಣೆಗೆ ಮುಂದೂಡ್ತಾನೆ ಹೋದ್ರು ಅವರು. ಆ ರೀತಿ ಅಸಹಕಾರನೇ ಇತ್ತು ಸಂಪೂರ್ಣ. ಒಂದು ಹಂತದಲ್ಲಿ ಅವರು ನ್ಯಾಯಾಧೀಶರ ಮೇಲೆ ತಿರುಗಿಬಿದ್ರು. ಆಮೇಲೆ ಪ್ರಜ್ವಲ್ ರೇವಣ್ಣ ಅವ್ರ ಪರ ವಕೀಲರು ಒಂದು ಮಾತನ್ನು ಹೇಳಿದ್ರು. ಏನು ಅಂದರೆ, ಈಗ ಹೋಗಿದೆ, ಆಮೇಲೆ ಆ ಯಮ್ಮನಿಗೆ ವಯಸ್ಸಾಗಿದೆ, ಇವನಿಗಿನ್ನೂ ಭವಿಷ್ಯ ಇದೆ, ಯಾಕಂದರೆ ಇನ್ನೂ ಮದುವೆ ಆಗಿಲ್ಲ, ಇನ್ನೂ ಹೆಂಗಿದ್ದಾನೆ, ದಯವಿಟ್ಟು ಕೋರ್ಟ್ನವರು ಸ್ವಲ್ಪ ಕರುಣೆ ತೋರಿ ಶಿಕ್ಷೆ ಪ್ರಮಾಣ ಆದರೂ ಕಡಿಮೆ ಮಾಡಿರಿ ಅಂಥೇಳಿ ಮನವಿ ಮಾಡಿಕೊಂಡ್ರು. ಅದು ಅಲ್ಲಿ ಯಶಸ್ವಿ ಆಗಲಿಲ್ಲ. ಯಾಕೆ? ಆ ರೀತಿ ಆ ವಾದವನ್ನು ಮಂಡಿಸಬಾರ್ದಾಗಿತ್ತು. ನಮ್ಮ ಸಹೋದರಿ ನ್ಯಾಯವಾದಿ ಅವ್ರು ಏನು ಹೇಳಿಬಿಟ್ರು, ನಮಗೂ ಆಶ್ಚರ್ಯ ಆಯಿತು, ಎಲ್ಲರಿಗೂ ಆಶ್ಚರ್ಯ ಆಯಿತು. ಅವಳು ಈಗ ಸಾಮಾನ್ಯ ಜೀವನ ನಡೆಸ್ತಾ ಇದ್ದಾಳೆ ಸಂತ್ರಸ್ತೆ, ಅದು ಹೇಳುವಂಥ ಮಾತು. ಅದಕ್ಕೂ ಮೊದಲು ನಾವು ವಾದ ಮಾಡಿದ್ವಿ. ಅವ್ರು ಸ್ವಾಮಿ ಅವಳಿಗೆ ಪರಿಹಾರನೂ ಕೊಡಿ, ಬರೀ ಶಿಕ್ಷೆಗೆ ಅಷ್ಟೇ ಅಲ್ಲ, ಪರಿಹಾರ ಕೊಡಿ. ಅವಳ ಪರಿಸ್ಥಿತಿ ಏನಾಗಿದೆ ಅಂದರೆ ಸಾಮಾಜಿಕ ಮುಖ ತೋರಿಸಿರುವಂಥ ಪರಿಸ್ಥಿತಿ ಬಂದಿದೆ. ನಾವು ಎಷ್ಟೇ ಸೀಕ್ರೆಟಾಗಿ ಇಲ್ಲಿ ಇನ್ ಕ್ಯಾಮ್ರಾ ಮಾಡಿದ್ರೂ ಪಬ್ಲಿಕ್ನವ್ರಿಗೆ ಗೊತ್ತಾಗತ್ತೆ ಅದು ಯಾರು ಏನು ಅಂತ ಹೇಳ್ಕೊಂಡು. ಅವಳು ಹೋದರೆ ಅವಳಿಗೆ ಅಸಹ್ಯವಾಗಿ ನೋಡ್ತಾರೆ. ಒಂದು ಕಡೆ ಕೆಲಸಕ್ಕೆ ಹೋಗಿ ನಿಂತರೆ ಎಲ್ಲರೂ ಬಂದು ಏನಾದರೂ ಕೇಳೋದೆ. ಇಂಥ ಒಂದು ಸಂದರ್ಭದಲ್ಲಿ ಅವಳಿಗೆ ಮ್ಯಾಗ್ಜಿಮ್ ಇದು ಕೊಡಬೇಕು ಅಂತ ಹೇಳಿದಾಗ ಇವರು ಏನು ಹೇಳ್ತಾರೆ, ಅವ್ರ ಕಡೆಯವರು, ಅದು ಈಗ ಸಾಮಾನ್ಯ ಜೀವನ ಸಾಗಿಸ್ತಾ ಇದ್ದಾಳವಳು, ಅವಳಿಗೆ ಮಕ್ಕಳು ಮರಿಗಳು ಮೊಮ್ಮಕ್ಕಳು ಎಲ್ಲ ಇದ್ದಾರೆ, ಹಾಗಾಗಿ ಅವಳ ಬಗ್ಗೆ ಭಾಳ ಇದಾಗಬೇಕಂತಿಲ್ಲ. ಈಗ ತೊಂದರೆ ಆಗೋದು ಅವಳಿಗಿಂತ ಹೆಚ್ಚಿಗೆ ಅನ್ಯಾಯ ಆಗೋದು ಪ್ರಜ್ವಲ್ ಆರೋಪಿತನಿಗೆ ಶಿಕ್ಷೆ ಹಿಡಿದು ಮಾನ್ಯ ನ್ಯಾಯಾಲಯ ಒಪ್ಕೊಳ್ಳಿಲ್ಲ. ಅದು ಹೇಗೆ, ಯಾವ ದೃಷ್ಟಿಯಿಂದ ಯಾವ ಸಾಮಾನ್ಯ ಜನರನ್ನು ಒಪ್ಕೊಳ್ಳಿಕ್ಕಿಲ್ಲ. ಅದು ಸಂತೋಷ್ ಗಜಾನನ್ ಭಟ್ ನ್ಯಾಯಮೂರ್ತಿಗಳು ಯಾವ ರೀತಿಯಾಗಿ ನಿಮಗೆ ಅವರು ಪ್ರಶ್ನೆಗಳನ್ನು ಕೇಳ್ತಾ ಇದ್ರು ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ? ಅವರು ಭಾರಿ ಕಠಿಣ. ಅವರು ಹೀಗೆ ಅವರು ಮುಖಾಮುಖಿ ನೋಡೋದಿಲ್ಲ. ಕೆಲವೊಮ್ಮೆ ಹೇಳಬೇಕಂದ್ರೆ ನೇರವಾಗಿ ಹೇಳುವರು. ನಿಷ್ಠುರವಾದಿ ಅಂತ ಹೇಳ್ಬೋದು. ಅಪ್ರಿಷಿಯೇಟ್ ಮಾಡಬೇಕು. ಈ ಕಾಲಕ್ಕೆ ಇಂಥ ಜಡ್ಜ್ ಇರಬೇಕು ನ್ಯಾಯಾಧೀಶರು, ನಮಗೆ ಆಗಲಿ ಅವರಿಗೆ ಆಗಲಿ. ನಾನು ಒಂದು ಬಾರಿ ಪ್ರಪ್ರಥಮವರೆಗೆ ನಾನು ಕೋರ್ಟಿಗೆ ಹಾಜರಾಗಿರಲಿಲ್ಲ. ಚಾರ್ಜ್ ಶೀಟ್ ಹಿಗ್ಗಾಮುಖ ತರಾಟೆ ತಗೊಂಡ್ಬಿಟ್ಟು ನಾನೇ ಫಸ್ಟಿಗೆ ಅವ್ರು ಬೌನ್ಸರ್ ಬಿದ್ದಿದ್ದು ನನಗೆ. ಆಮೇಲೆ ಅವ್ರಿಗೂ ವಾಯ್ದೆ ಕೇಳಿದಾಗಲ್ಲಿ ಅವ್ರಿಗೆ ಸೇರೋದಿಲ್ಲ. ಅದು ಶೀಘ್ರ ಇತ್ಯರ್ಥ ಆಗಬೇಕು ಕ್ರಿಮಿನಲ್ ಪ್ರಕರಣ. ಅದ್ರಲ್ಲಿ ಮತ್ತೇನು ಚಾರ್ಮ್ ಇರುತ್ತೆ. ಆ ರೀತಿ ಅವರು ಇವರು ದೂಡ್ತಾ ಹೋದ್ಕೊಳ್ಳಿ ಅವ್ರಿಗೂ ಸ್ವಲ್ಪ ಒಂದೊಂದು ಸಲ ಅವ್ರದ್ದು ಮಾಡ್ತಾರೆ. ನಾವು ನೋಡ್ತೇವಲ್ಲ ಎಲ್ಲ ನ್ಯಾಯಾಲಯದಲ್ವ, ನ್ಯಾಯಾಧೀಶರಿಗೆ ಒಂದು ತಾಳ್ಮೆ ಇರುತ್ತಲ್ಲ, ಅವ್ರು ತಾಳ್ಮೆ ಪರೀಕ್ಷೆ ಮಾಡಿವೆ, ನನ್ನ ತಾಳ್ಮೆ ಪರೀಕ್ಷೆ ಮಾಡಿಬಿಡಿ ಅಂತ ಹೇಳ್ತಾನೆ ಇರ್ತಾರೆ. ಅವರು ಇವರು ಮಾಡೋದು ಮಾಡ್ತಾನೆ ಇರ್ತಾರೆ. ಸ್ವಾಮಿ ಇವತ್ತಾಗೋದಿಲ್ಲ, ನಾಳೆ ಹಾಕಿ, ನಾಡ್ದು ಹಾಕಿ, ನಾಳೆ ಹಾಕಿ, ಆ ಸಮಸ್ಯೆ ಇದೆ, ಈ ಸಮಸ್ಯೆ ಇದೆ, ಆ ದಾಖಲೆ ನೋಡಿಲ್ಲ, ಈ ದಾಖಲೆ ನೋಡಿಲ್ಲ. ವಕೀಲರ ಮೇಲೆ ವಕೀಲರು ಅಂತ ಕಡೆ ಒಂದು ಹಂತದಲ್ಲಿ ಏನಾಯ್ತು, ವಿಚಾರಣೆ ಆರಂಭ ಆಗ್ತಾ ಅನ್ಬೇಕಾರೆ ಅವ್ರು ವಕೀಲರು ನಾನು ರಾಜೀನಾಮೆ ಕೊಡ್ತೇನೆ ಅಂದರೆ ಏನೋ ಪ್ರಕರಣ ಅಲ್ಲಿಗೆ ಸ್ಥಗಿತಗೊಳ್ಳುತ್ತೆ ಅಂತ ಮಾಡಿದ್ರು. ಆವಾಗ ಹೇಳಿದ, ಆವಾಗ ಕಾನೂನಲ್ಲಿ ಬದಲಿ ಪರ್ಯಾಯ ವ್ಯವಸ್ಥೆ ಇದೆ. ಕಾನೂನು ಸೇವಾ ಸಮಿತಿ ವತಿಯಿಂದ ವಕೀಲರು ನೇಮಿಸಿ ಅಂತ ನಾವು ಹೇಳಿದ್ವಿ. ಖರ್ಚು ಕೇಳಿದೆ ಅವನಿಗೆ ವಕಾಲತ್ತು ಮಾಡ್ತಾರೆ. ಒಂದು ಪಾಪ ಸೀನಿಯರ್ ಮಹಿಳೆಯನ್ನು ನೇಮಿಸಿದ್ರು ಪಬ್ಲಿಕ್ ಪ್ರಾಸಿಕ್ಯೂಟರ್, ಅವನ ಪರವಾಗಿ ವಾದ ಮಾಡಲಿಕ್ಕೆ, ಆರೋಪಿತರ ಪರವಾಗಿ. ಅಷ್ಟೇ ಮತ್ತು ಬೇರೆ ವಕೀಲ ಟೀಮ್ ಅಂತೂ ಹಿರಿಯ ನ್ಯಾಯವಾದಿಗಳೆಲ್ಲ ಬಂದು, ಇಲ್ಲ ಹಾಗೆ ಹೀಗೆ ನಾವು ಮಾಡ್ತೀವಿ, ನಾವು ಟೈಮ್ ತೊಗೊಳ್ಳೋದು, ಒಂದು 15 ದಿವಸ ಟೈಮ್ ತೊಗೊಂಡ್ರಾಗ ಆಯಿತು, ಅಷ್ಟರಲ್ಲಾದರೂ ನೀವು ರೆಡಿಯಾಗಿ ಅಂತ ಹೇಳ್ಕೊಂಡು ಅವಕಾಶ ಕೊಟ್ಟರು. ಆಮೇಲೆ ಸ್ವಲ್ಪ ಟೈಮ್ ಕೇಳ್ತಾನೆ ಇದ್ದರು, ಅವ್ರಿಗೆ ಸ್ವಲ್ಪ ಮಾಡಿ ಕೊಡ್ತಾನೆ ಇದ್ದರು. ಪ್ರಜ್ವಲ್ ರೇವಣ್ಣ ಅವನು ಅಪರಾಧಿ ಅನ್ನೋದು ಜಡ್ಜ್ ಅವರು ಪ್ರೊನೌನ್ಸ್ ಮಾಡ್ತಾರೆ. ಅದಾದಮೇಲೆ ಶಿಕ್ಷೆ ಪ್ರಮಾಣವನ್ನು ಮಾರನೇ ದಿನ ಅಥವಾ 2 ದಿವಸ ಆದಮೇಲೆ 30ನೇ ತಾರೀಕಿಗೆ ತೀರ್ಪು ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಅವಾಗ ಶಿಕ್ಷೆ ಪ್ರಮಾಣ ಹೇಳುವಂಥ ಸಂದರ್ಭದಲ್ಲಿ ಭಾಳಷ್ಟು ಕುತೂಹಲ ಕೆರಳಿತ್ತು. ಮಾಧ್ಯಮದವರನ್ನು ಒಳಗೊಂಡಂತೆ ಜನಸಾಮಾನ್ಯರು, ವಕೀಲರು ಕಿಕ್ಕಿರಿದು ಸೇರಿದ್ರು. ಅದೆಲ್ಲ ನೋಡಿದಾಗ ನಿಮಗೆ ಏನು ಅನಿಸ್ತು ಸರ್? ನಮಗೂ ಆವಾಗ ಪ್ರಕರಣ ಇದೊಂದು ಹೈ ಪ್ರೊಫೈಲ್ ಪ್ರಕರಣ. ನಾನು ಅಲ್ಲಿವರೆಗೆ ನಾವು ಆರೋಪಿತರ ಬಗ್ಗೆ ಚಿಂತನೆ ಮಾಡೋದಿಲ್ಲ. ನಾನು ವೈಯಕ್ತಿಕವಾಗಿ ಎಲ್ಲ ಕೇಳಿದ್ರು, ಎಲ್ಲರೂ ಕೇಳ್ತಾರೆ, ದೊಡ್ಡವ್ರ ಪ್ರಕರಣ ಅದು. ನಾನು ದೊಡ್ಡವರು ನೋಡಿ, ನಮ್ಗೆ ದೊಡ್ಡವರು ಅಂದರೆ ನಮಗೆ ವಿಕ್ಟಿಮೇ ದೊಡ್ಡವರು.
ನಿಮಗೆ ಒಟ್ಟಾರೆ ಈ ಪ್ರಕರಣವನ್ನು ನೀವು ಏನು ವಾದವನ್ನು ಮಾಡಿದ್ರಿ, ಎಕ್ಸಾಮಿನ್ ಚೀಫ್ ಮಾಡಿದ್ರಿ ಮತ್ತು ಸಂತ್ರಸ್ತೆಯನ್ನು ಮಾತಾಡಿಸಿದ್ರಿ, ಪ್ರೊಡ್ಯೂಸ್ ಮಾಡಿದ್ರಿ, ಎಲ್ಲವನ್ನು ಮಾಡಿದಾಗ ಇಷ್ಟು ದಿವಸ ಏನು ನೀವು ಕೇಸ್ಗಳನ್ನು ತಗೊಂಡು ಇಷ್ಟೆಲ್ಲ ವಾದಗಳನ್ನು ವಿವಾದಗಳನ್ನು ಮಾಡಿದಿರಿ, ಆ ಎಲ್ಲ ಕೇಸುಗಳಿಗೂ ಮತ್ತು ಈ ಕೇಸಿಗೂ ಹೋಲಿಸಿದ್ರೆ ನಿಮಗೆ ಏನು ಅನಿಸುತ್ತೆ? ಭಾಳ ಸಂತೋಷ ಆಗಿದೆ. ಯಾಕೆ ಗೊತ್ತಾ, ಇಷ್ಟೊಂದು ಚಂದವಾಗಿ ನನ್ನ ಇವತ್ತಿನ ಏನು ಈವರೆಗೆ ನನ್ನ ಜೀವನದಲ್ಲಿ ಯಾವ ಪ್ರಕರಣದಲ್ಲೂ ಸಾಕ್ಷ್ಯ ಮೂಡಿ ಬಂದಿರೋದಿಲ್ಲ. ಇನ್ವೆಸ್ಟಿಗೇಷನ್ ಸೋ ಬ್ಯೂಟಿಫುಲ್. ಆದರೂ ನನಗೇನು ತಪ್ಪಿದೆ ಅಂದರೆ ನಾವು ಎಲ್ಲ ಸಾಮಗ್ರಿಗಳನ್ನು ಅವ್ರು ಏನು ತನಿಖೆ ಮಾಡಿದ್ರು ಎಲ್ಲನೂ ಮಾನ್ಯ ನ್ಯಾಯಾಲಯಕ್ಕೆ ಕೊಟ್ಟಿವೆ. ನಮ್ದು ಏನಿರುತ್ತೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೆಲಸ ಅಂದರೆ ನಾವು ಒಂಥರ ಸಪ್ಲೈಯರ್ ಇದ್ದಂಗೆ, ಸರ್ವರ್. ನ್ಯಾಯಾಧೀಶರಿಗೆ ಕೊಡೋದು ಅಷ್ಟೇ. ಅಡುಗೆ ಮಾಡೋರೆಲ್ಲ ನಮ್ಮ SIT ಅವ್ರು ಕೊಟ್ಟದ್ದು ನೋಡಿ ಸ್ವಾಮಿ ಚೆನ್ನಾಗಿ ಮಾಡಿದ್ದಾರೆ, ಇದು ಚೆನ್ನಾಗಿದೆ ಎವಿಡೆನ್ಸ್ ಅಂತ ಹೇಳಬೇಕು. ಆ ರೀತಿ ಒಂದು ನಮ್ಮ ಕೆಲಸ ಇರುತ್ತೆ. ಅದನ್ನು ಮಾತ್ರ ನಾವು ಸ್ವಲ್ಪ ಅಚ್ಚುಕಟ್ಟಾಗಿ ಮಾಡಿವಿ. ನಮಗಿದ್ದ ಸಮಯದಲ್ಲಿಯೇ ಆ ತೃಪ್ತಿ ಇದೆ. ಚೆನ್ನಾಗಿ ಮೂಡಿ ಬಂದಿತ್ತು ಸಾಕ್ಷಿ ಮಾತ್ರ. ನೋಡ್ಬೋದು ನೀವು, ಒಂದೇ ಒಂದು ನೋಡಿ ನೀವು ವಿಕ್ಟಿಮ್ ಸಾಕ್ಷಿ ಹೇಳಿಕೆ ನೋಡಿ, ಮತ್ತು ಡಿಜಿಟಲ್ ಎವಿಡೆನ್ಸ್ ನೀವು ಫಾರ್ಗೆಟ್, ಇವನ್ ದೇನ್ ಇಟ್ ಈಸ್ ಲೈಬಲ್ ಫಾರ್ ಕನ್ವಿಷನ್. ನೀವು ಎಲ್ಲ ಆರ್ಗ್ಯುಮೆಂಟ್ ಮಾಡಿ ದಟ್ಸ್ ಆಲ್ ಯುವರ್ ಆನರ್ ಅಂತ ಹೇಳೋಕ್ಕಿಂತ ಮುಂಚೆ ನಿಮ್ಮ ಸಬ್ಮಿಷನ್ ಹೇಗಿತ್ತು? ಯಾವ ಒಂದು ವಾಕ್ಯದೊಂದಿಗೆ ಎಂಡ್ ಮಾಡಿದ್ರಿ? ನೋಡಿ ಸ್ವಾಮಿ, ಎಲ್ಲ ಹೇಳಿದ್ದೀವಿ, ದಯವಿಟ್ಟು ನ್ಯಾಯ ಕೊಡಿಸಿ ಅಷ್ಟೇ. ನಾವು ಭಾಳ ಅಂದರೆ ಎಲ್ಲ ಗೊತ್ತಿದೆ ಅವರಿಗೆ, ಗೊತ್ತಾಗಿದೆ ಅವ್ರಿಗೆ, ಮನದಟ್ಟಾಗಿದೆ. ಮತ್ತು ಭಾಳ ಹೇಳಿದ್ರೆ ಒಂಥರ ಅದು ಒಂಥರ ನಾವು ಅಂದರೆ ಮಸ್ಕ ಹೊಡೆದಂಗೆ ಆಗಬಾರ್ದು. ಹಾಗೆಲ್ಲ ಕಾನೂನುಬದ್ಧವಾಗಿದೆ. ಕಾನೂನು ರೀತಿ ತಾವು ಇದಕ್ಕೆ ಒಂದು ಶಿಕ್ಷಾರ್ಹ ಪ್ರಕರಣ, ಇದು ಶಿಕ್ಷೆ ನೀಡಲೇಬೇಕಾದ ಪ್ರಕರಣ ಅಂಥೇಳಿ ನಾವು ಮಾಡಿದ್ದೀವಿ. ಮತ್ತು ಪದೇ ಪದೇ ಬೇರೆ ಎಲ್ಲ ಅನುಕಂಪದ ಶಬ್ದಗಳನ್ನೆಲ್ಲ ನಾವು ಅದಕ್ಕೆಲ್ಲ ಏನು ಕಾಸ್ಮೆಟಿಕ್ ಹಚ್ಚಿ ನಾವು ಆರ್ಗ್ಯುಮೆಂಟ್ ಮಾಡಲಿಕ್ಕೆ ಹೋಗಿಲ್ಲ. ಆ್ಯಸ್ ಇಟ್ ಈಸ್ ಪ್ರೆಸೆಂಟೆಡ್. ಈ ಪ್ರಕರಣದಲ್ಲಿ ಅಶೋಕ್ ನಾಯಕ್ ಅವ್ರು ಗೆದ್ರ, ಜಗದೀಶ್ ಅವ್ರು ಗೆದ್ರ, ಆಮೇಲೆ ಸಂತ್ರಸ್ತೆ ಗೆದ್ಲ, ನ್ಯಾಯ ಗೆದ್ದಿತ? ನ್ಯಾಯ ಗೆದ್ದಿತ್ತು, ವಿಕ್ಟಿಮ್ಗೆ ನ್ಯಾಯ ಸಿಕ್ಕಿದೆ ಅಷ್ಟೇ. ಎರಡೇ ಪಾಯಿಂಟು, ನಾವು ಏನಿಲ್ಲ ಅದರಲ್ಲಿ. ಈಗ ಅಪರಾಧಿ ಈಗೇನು ಜೈಲಲ್ಲಿ ಇದ್ದಾರೆ ಪ್ರಜ್ವಲ್ ರೇವಣ್ಣ, ಅವ್ರ ಮುಂದಿನ ದಾರಿ ಕೂಡ ಇದೆ, ಅಂದರೆ ಹೈಕೋರ್ಟ್ಗೂ ಹೋಗ್ಬೋದು ಅಂತ ಹೇಳ್ತಾರೆ. ಮುಂದೆ ಏನಾಗ್ಬೋದು ಸರ್? ಇದೆ, ಎಲ್ಲ ಇದೆ. ಮುಂದೆ ಏನಾಗ್ಬೋದು ಭವಿಷ್ಯ ನಾವು ಹೇಳೋದು ಸರಿಯಾಗೋದಿಲ್ಲ. ಕಾನೂನು ದೃಷ್ಟಿಯ ಕೇಸ್ ಮಾತ್ರ ಬಲಿಷ್ಠವಾಗಿದೆ. ಯಾರು ಏನೇ ಹೇಳಲಿ, ಯಾರೋ ಒಂದು ಮಹಿಳಾ ನ್ಯಾಯವಾದಿ ಏನೇನೋ ಮಾತಾಡ್ತಾಯಿದ್ರು. ನಾನು ನೋಡೋಣ, ಯಾರೋ ಹೇಳಿದ್ರು ಏನಲ್ಲಪ್ಪ ಕೇಸ್ ಬಿದ್ದು ಹೋಗುತ್ತೆ ಅಂತ ಅವ್ರು ಹೇಳಿದ್ದಾರೆ. ಮಹಿಳಾ ನ್ಯಾಯವಾದಿ ಹೆಸರು ಬೇಡ ಅವ್ರದ್ದು, ಭಾಳ ಪ್ರಖ್ಯಾತ ನ್ಯಾಯವಾದಿ ಅಂತ ಹೇಳಿದ್ರು. ನಾನು ತಪ್ಪ ನೋಡಿದೆ ಯೂಟ್ಯೂಬ್ನಲ್ಲಿ. ಆಮೇಲೆ ಅವ್ರು ಹೇಳಿದ್ರು, ನಾನು ಸಾಕ್ಷ್ಯಾಧಾರ ನೋಡಿಲ್ಲ, ಆದರೆ ಕೇಸ್ ಗಟ್ಟಿ ಇಲ್ಲ ಅಂತ. ಅಲ್ಲ, ನಾನು ಹೇಳೋದು ಅವ್ರಿಗೆ ಅಷ್ಟೇ. ನೀವು ಕಾಮೆಂಟ್ಸ್ ಮಾಡಬೇಕಾದ್ರೆ ಸ್ವಲ್ಪ ವಿಚಾರ ಮಾಡಿ, ಜಡ್ಜ್ಮೆಂಟು ಸ್ವಲ್ಪ ಸಾಕ್ಷಿ ಹೇಳಿಕೆ ನೋಡಿ. ಪುರ್ಸತ್ ಇಲ್ದಿದ್ರೆ ಬರೀ ಆ ಮೌಖಿಕ ಸಾಕ್ಷ್ಯ ಇದೆಲ್ಲ, ಅದೊಂದು 50 ಪೇಜನ್ನು ಬಂದಿದೆ ಅವಳದು ಸಂತ್ರಸ್ತಿದ್ದು. ಅದನ್ನಷ್ಟನ್ನು ಸ್ವಲ್ಪ ನೀವು ಓದ್ಕೊಂಡು ಮಾತಾಡಿಬಿಟ್ರೆ ಚೆನ್ನಾಗಿರುತ್ತೆ. ಈಗ ನಾನು ಈಗಾಗಲೇ ಹೇಳ್ದಲ್ಲ, 4 ವರ್ಷ ಬಿಟ್ಟ ಮೇಲೆ ಬಂದಿದ್ದಾಳು ಅವಳು, ಆಗಲೇ ಕಂಪ್ಲೇಂಟ್ ಕೊಡ್ಬೋದಾಗಿತ್ತಲ್ಲ. ಏನು ಮಾತಾಡ್ತಾರೆ ಅವರು ಮಹಿಳೆಯಾಗಿ ಅಲ್ಲ. ಇಲ್ಲಿ ಅವರಿಗೆ ವಿತ್ ಡ್ಯೂ ರೆಸ್ಪೆಕ್ಟ್ ಟು ದೆಮ್ ಈಗ ಹಾಗೆಲ್ಲ ಕ್ರಿಟಿಸೈಸ್ ಮಾಡಬಾರ್ದು. ಈಗ ಅಪರಾಧಿಯಾಗಿ ಸರಳುಗಳ ಹಿಂದೆ ನಿಂತಿರುವಂಥ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಮಾಜಿ ಪ್ರಧಾನಿ ದೇವೇಗೌಡರ ಮೊಮ್ಮಗ ಮತ್ತು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಅಣ್ಣನ ಮಗ. ಇಷ್ಟೊಂದು ಹೈ ಪ್ರೊಫೈಲ್ ಕೇಸನ್ನು ತಾವು ಹ್ಯಾಂಡಲ್ ಮಾಡಿ, ಒಬ್ಬ ಏಕಶ್ಚಿತ ಸಾಮಾನ್ಯ ಮಹಿಳೆ ಸಂತ್ರಸ್ತೆ ಅನ್ಯಾಯಕ್ಕೊಳಗಾಗಿದ್ಲು, ಅವಳಿಗೆ ನ್ಯಾಯವನ್ನು ಒದಗಿಸಿಕೊಡುವಲ್ಲಿ ತಮ್ಮ ಮತ್ತು ತಮ್ಮ ಸಹೋದ್ಯೋಗಿಗಳ ಪಾತ್ರ ತುಂಬ ಮಹತ್ವದ್ದಾಗಿದೆ ಅನ್ನುವಂಥದ್ದು ಇಡೀ ಜಾಹೀರಾಗಿದೆ. ಸೊ ಒಟ್ಟಾರೆಯಾಗಿ ನೀವಾಗಿರ್ಬೋದು, ನಿಮ್ಮ ಸಿಬ್ಬಂದಿ ಆಗಿರ್ಬೋದು ಮತ್ತು ನ್ಯಾಯಾಧೀಶರಾಗಿರ್ಬೋದು, ಈ ಎಲ್ಲ ಟೀಮ್ ನೋಡಿ ಏನೋ ಒಂದು ತೀರ್ಪನ್ನು ಕೊಟ್ಟು ಅವರನ್ನು, ಅಂದರೆ ಅಪರಾಧಿಯನ್ನು ಸರಳುಗಳ ಹಿಂದೆ ನೀವು ಹಾಕುವಂಗೆ ಮಾಡಿದ್ರಿ. ಇದು ಯಾವ ಒಂದು ಸಂದೇಶವನ್ನು ಸಮಾಜಕ್ಕೆ ಕೊಟ್ಟಿದೆ ಅಂತ ಅನಿಸುತ್ತೆ ತಮಗೆ? ಸಮಾಜಕ್ಕೆ ಸಂತಸವನ್ನು ಉಂಟು ಮಾಡಿದೆ. ಯಾಕಂದರೆ ಆ ಪ್ರತಿಕ್ರಿಯೆ ನೋಡುವಾಗ, ತೀರ್ಪು ಅಂತ ಅವನು ದೋಷಿತ ಅಂತ ಹೇಳಿದ ಮೇಲೆ ಬಂದಂಥ ಪ್ರತಿಕ್ರಿಯೆಗಳು ಮತ್ತು ಶಿಕ್ಷೆಯ ಪ್ರಮಾಣ ಘೋಷಣೆ ತರುವಂಥ ಪ್ರತಿಕ್ರಿಯೆ ನೋಡುವಾಗ ಸಮಾಜಕ್ಕೆ ಸಾರ್ವತ್ರಿಕವಾಗಿ ಸಂತೋಷ. ಅಲ್ಲಿ ಭಿನ್ನ ಸ್ವರಗಳು ಕೆಲವು ಇದ್ದಾವೆ, ಅದರ ಸಾಮಾನ್ಯ ನಮ್ಮ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ. ಮತ್ತು ಆ ಒಂದು ಸಂತ್ರಸ್ತೆಗೂ ಸಹ ನ್ಯಾಯ ಸಿಕ್ಕಿದೆ. ಕೊನೆಯ ಪ್ರಶ್ನೆ, ಈ ಒಂದು ಕೇಸನ್ನು ಹ್ಯಾಂಡಲ್ ಮಾಡುವಂಥ ಸಂದರ್ಭದಲ್ಲಿ ನಿಮಗೆ ಏನಂತಾರೆ, ಡೈರೆಕ್ಟಾಗಿ ಅಥವಾ ಇಂಡೈರೆಕ್ಟಾಗಿ ಪ್ರಭಾವ ಅಥವಾ ಒಂದು ನಿಮ್ಮ ಮೇಲೆ ಒತ್ತಡ ಬರುವಂಥ ಏನಾದರೂ ಸನ್ನಿವೇಶ ನಡೆದಿತ್ತಾ? ಇಲ್ಲ, ಗೌರವಪೂರ್ವಕವಾಗಿ ಅವರ ಆರೋಪಿತನ ಕುಟುಂಬದವರು ಅವರನ್ನು ನೀವೆಲ್ಲ ಕೇಳೋದು ಗೊತ್ತಾಗುತ್ತೆ. ಯಾರೂ ನನ್ನ ಮೇಲೆ ಆ ರೀತಿ ಒತ್ತಡ ಹಾಕಿಲ್ಲ. ಮತ್ತು ನನ್ನ ಸ್ವಭಾವ ಗೊತ್ತಿದೆ ಈಗಾಗಲೇ, ಹಾಗಾಗಿ ಯಾರು ಆ ರೀತಿ ಪ್ರಯತ್ನಕ್ಕೆ ಬರೋದಿಲ್ಲ ನನ್ನ ಹತ್ರ. ಇಷ್ಟೆಲ್ಲ ಆದಮೇಲೂ ಪ್ರಜ್ವಲ್ ರೇವಣ್ಣನ ಬಗ್ಗೆ ಅಶೋಕ್ ನಾಯಕ್ ಅವರು ಹೇಳೋದೇನು? ಏನೋ ಒಂದು ಒಳ್ಳೆಯ ಒಂದು ರಾಜನಾಗಿ ಇರ್ಬೋದಾಗಿತ್ತು ಮನುಷ್ಯ ಅಷ್ಟೇ. ಅದೆಲ್ಲ ಇವನು ಮೊನ್ನೆ ಹೇಗೆ ಇರ್ಬೋದಾಗಿತ್ತು ಅಂತ ಎಲ್ಲ ಕಡೆಗೂ ಚರ್ಚೆ, ಅದೇ ನಂದು ಅಭಿಪ್ರಾಯ. ಯಾವ ರೀತಿ ಇರ್ಬೋದಾಗಿತ್ತು ಅವನು
ಅಂತ. ಅದೇ ಮತ್ತೆ ಹೆಚ್ಚಿಗೆ ಮಾತಾಡೋ ರಾಜಕೀಯ ಆಗುತ್ತೆ. ಆಯ್ತು, ಇನ್ನೊಂದು ಪ್ರಶ್ನೆ ಇದೆ. ಈ ಕೇಸಲ್ಲಿ ತಾವು ಗೆದ್ದಿದ್ದೀರಿ, ಇನ್ನೂ 3 ಕೇಸ್ ಇದ್ದಾವೆ ಮತ್ತು ಎಷ್ಟೊಂದು ನೂರಾರು ಸಾವಿರಾರು ವಿಡಿಯೋಗಳು ಇದ್ದಾವೆ ಅನ್ನುವಂಥದ್ದು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಮಾಧ್ಯಮದಲ್ಲಿ ಹರಿದಾಡ್ತಾ ಇದೆ. ಈ ಬಗ್ಗೆ ಏನು ಹೇಳ್ತೀರಿ ಸರ್? ನೂರಾರು ಸಾವಿರಾರು ವಿಡಿಯೋ ಇದೆ. ಅವನ ಡ್ರೈವರ್ ಹೇಳಿಕೆ ಪ್ರಕಾರ ಅವನು ಇಂಥ ಪ್ರಕರಣದಲ್ಲಿ ಸುಮಾರು 40 ಮಹಿಳೆಯರಿಗಿಂತ ಹೆಚ್ಚಿಗೆ ಮಹಿಳೆಯರೊಂದಿಗೆ ಸಂಪರ್ಕ ಹೊಂದಿದ್ದ ಅಂತ ಅವನು ಹೇಳ್ತಾ ಇದ್ದಾನೆ. ಯಾರೂ ಬಂದಿಲ್ಲ ನೋಡಿ, ಧೈರ್ಯ ಬೇಕಲ್ವಾ ಕುಟುಂಬ. ಈ ನಮ್ಗೆ ರೇಪು ಅತ್ಯಾಚಾರ ಪ್ರಕರಣ ಅಂದರೆ ಒಂದು ಕುಟುಂಬದಲ್ಲಿ ಆಗುವಂಥ ಕಲಕ್ಕೆ ಮೊದಲೇ ಕಾಣಿದ್ದ ನೀನೇ ಸರಿ ಇಲ್ಲ ಅಂದ್ಬಿಡ್ತಾರೆ. ನಾವು ಮಹಿಳೆಯರಿಗೆ ಏನು ಮಾಡಿದ್ರು ಪಾಪ, ನಿತ್ತರು ತಪ್ಪು ಕೂತರು ತಪ್ಪು, ಆ ಕಡೆ ನೋಡಿದ್ರು ತಪ್ಪು ಈ ಕಡೆ ನೋಡಿದ್ರು ತಪ್ಪು, ಇಂಥ ಒಂದು ಇದೆ ನಮ್ಮಲ್ಲಿ. ಅದಕ್ಕೆ ಒಟ್ಟಾರೆ ಸಾಂಕೇತಿಕವಾಗಿ ಆದರೂ ಎಲ್ಲ ಸಂತ್ರಸ್ತರಿಗೆ ಒಂದು ನ್ಯಾಯ ಸಿಕ್ಕಿದೆ ಅಂತ ಭಾವಿಸ್ತೇನೆ, ಪ್ರತ್ಯಕ್ಷವಾಗಿ ಬಂದವರು ಬರದೇ ಇದ್ದವರಿಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ, ತಮಗೆ ಧನ್ಯವಾದಗಳು. ನೋಡ್ರಲ್ಲ ವೀಕ್ಷಕರೇ, ಪ್ರಜ್ವಲ್ ರೇವಣ್ಣ. ಓಕೆ ಸರ್, ಥ್ಯಾಂಕ್ ಯು. ಪ್ರಜ್ವಲ್ ರೇವಣ್ಣ ಅವರ ಕೇಸು, ಅತ್ಯಾಚಾರದ ಕೇಸು, ಭಾಳ ಹೈ ಪ್ರೊಫೈಲ್ ಕೇಸು ಅನ್ನುವಂಥದ್ದು ಎಲ್ರಿಗೂ ಗೊತ್ತು. ಮಾಜಿ ಪ್ರಧಾನಿ ಅವರ ಮೊಮ್ಮಗ, ಕುಮಾರಸ್ವಾಮಿ ಅವರ ಅಣ್ಣನ ಮಗ, ಅಷ್ಟೇ ಅಲ್ಲದೆ ಮಾಜಿ ಸಚಿವ HD ರೇವಣ್ಣನವರ ಮಗ. ಸೊ ಇಂಥ ಒಬ್ಬ ವ್ಯಕ್ತಿ ಸಂಸದನಾಗಿದ್ದಂಥ ಸಂದರ್ಭದಲ್ಲಿ ತಾನು ಆಡಿದ್ದೆ ಆಟ ಹೂಡಿದ್ದೆ ಲಗ್ಗಿ ಅನ್ನೋ ಥರ ಆತ ವರ್ತನೆ ಮಾಡ್ತಾ ಇದ್ದ. ಸೊ ಈ ಕೇಸಲ್ಲಿ ತಗಲಾಕೊಂಡು ಸಿಕ್ಕಾಕೊಂಡು ರೆಡ್ ಹ್ಯಾಂಡ್ ಆಗಿ, ಅಂದರೆ ಸಾಕ್ಷ್ಯಗಳ ಸಮೇತ ಸಿಕ್ಕಾಕೊಂಡು ಆತ ಸರಳುಗಳ ಹಿಂದೆ ಹೋಗಿದ್ದಾನೆ. ಈಗ ವಕೀಲರು ಕೂಡ ಹೇಳಿದರು, ಆತ ಯಾವ ರೀತಿಯಾಗಿರ್ಬೋದಾಗಿತ್ತು. ಅವರಿಗೆ ಹಣ ಇತ್ತು, ಅಧಿಕಾರ ಇತ್ತು, ಅಂತಸ್ತು ಇತ್ತು, ಶ್ರೀಮಂತಿಕೆ ಇತ್ತು, ಹೆಸರಿತ್ತು, ಇಷ್ಟೆಲ್ಲ ಇದ್ದು ಕೂಡ ಉತ್ತಮವಾದಂಥ ಜೀವನವನ್ನು ಪ್ರಜ್ವಲ್ ರೇವಣ್ಣ ನಡೆಸಬಹುದಾಗಿತ್ತು. ಆದರೆ ಹಾಗೆ ಮಾಡಲಿಲ್ಲ. ಅದಕ್ಕೆ ಕಾರಣಗಳು ಬೇರೆ ಬೇರೆ ಇರಬಹುದೇನೋ. ಆದರೆ ಈ ಒಂದು ಕೇಸಿನಲ್ಲಿ ಅನ್ಯಾಯಕ್ಕೊಳಗಾಗಿ ಏನೋ ಒಂದು ನೋವನ್ನು ಅನುಭವಿಸಿದ್ಲು 48 ವರ್ಷದ ಆ ಸಂತ್ರಸ್ತೆಗೆ ಇವತ್ತು ನ್ಯಾಯ ಸಿಕ್ಕಿದೆ. ಇದೇ ರೀತಿಯಾಗಿ ಪ್ರಜ್ವಲ್ ರೇವಣ್ಣನಿಂದ ಅನ್ಯಾಯಕ್ಕೊಳಗಾದಂಥವ್ರಿಗೂ ಕೂಡ, ಅಂದರೆ ಯಾರು ಅತ್ಯಾಚಾರಕ್ಕೂ ಒಳಗಾಗಿ ಅವರು ಮುಂದೆ ಕಾನೂನಿನ ಮುಂದೆ ಬಾರದೆ ಅಲ್ಲೇ ನೋವನ್ನು ಪಡ್ತಾ ಇದ್ರು, ಈಗ ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆ ಆಗಿರೋದನ್ನು ಕಂಡು ಅವರಿಗೆ ಸಂತಸ ಆಗಿದೆ ಅಂತ ಹೇಳಬಹುದು ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಹೆಗಡೆ ಅವರು ಮತ್ತು ಪಬ್ಲಿಕ್ ಪ್ರಾಸಿಕ್ಯೂಟರ್ ಒಂದು ಟೀಮ ಈ ಒಂದು ಹೈ ಪ್ರೊಫೈಲ್ ಕೇಸನ್ನು ಅತ್ಯಂತ ಜಾಗರೂಕತೆಯಿಂದ ಇದನ್ನು ನಿಭಾಯಿಸಿದ್ದೇ ಅಲ್ಲದೇ ಯಾರು ಸಂತ್ರಸ್ತಕ್ಕೊಳಗಾಗಿದ್ರು ಅವರ ಪರವಾಗಿ ನ್ಯಾಯವನ್ನು ಎತ್ತಿ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಮತ್ತು ಎಂಥ ವ್ಯಕ್ತಿಯಾಗಿರಲಿ ಕಾನೂನಿನ ಮುಂದೆ ತಲೆ ಬಾಗಲೇಬೇಕು ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ ಅಂತ ಹೇಳ್ತಾ, ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ನಾನು ಚನ್ನವೀರ್ ಸಾಗರ್ನಾಳ್, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.